ನಾನು ನಿಮ್ಗೆ ಬಿಸಿ ಬಿಸಿಯಾದ ಮಟನ್ ಮಸಾಲ ಹೇಗೆ ಮಾಡುದು ಹೇಳಿ ತೋರಿಸ್ತೇನೆ. ನಾನು 1 kgಯಷ್ಟು ಮಟನ್ ತಗೊಳ್ತೇನೆ. ಈಗ 1 kg ಮಟನಿಗೆ 2 ಬೆಳ್ಳುಳ್ಳಿ, 3 ನೀರುಳ್ಳಿ, 2 ಟೊಮೆಟೊ, 1 ತುಂಡು ಜಿಂಜರ್ ಮತ್ತೆ 25 ಗ್ರಾಂನಷ್ಟು ಕೊತ್ತಂಬರಿ ಸೊಪ್ಪನ್ನು ನಾನು ತೆಗೆದುಕೊಂಡಿದ್ದೇನೆ. ಈಗ ನಾನು 1 kg ಮಟನಿಗೆ 3 ನೀರುಳ್ಳಿ, 2 ಟೊಮೆಟೊ, ಮೀಡಿಯಂ ಸೈಜ್ ಬೆಳ್ಳುಳ್ಳಿ 2 ತಗೊಂಡಿದ್ದೇನೆ. ಮತ್ತೆ ಸಣ್ಣ ತುಂಡು ಶುಂಠಿ, 25 ಗ್ರಾಂನಷ್ಟು ಕೊತ್ತಂಬರಿ ಸೊಪ್ಪನ್ನು ಇಷ್ಟನ್ನು ಸಣ್ಣ ಸಣ್ಣದಾಗಿ ತುಂಡು ಮಾಡಿ ಇಟ್ಟಿದ್ದೇನೆ. ಈಗ ಒಂದು ಪಾತ್ರೆಗೆ ನಾನು 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೇನೆ. ಮತ್ತೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೇನೆ. ಇದು ಸ್ವಲ್ಪ ಬಿಸಿ ಆಗ್ಲಿಕ್ಕೆ ಇಡ್ತಾ ಇದ್ದೇನೆ. ಈಗ ನೀರುಳ್ಳಿ ಮತ್ತೆ ಟೊಮ್ಯಾಟೊನ್ನು ಒಟ್ಟಿಗೆ ಹಾಕ್ತಾ ಇದ್ದೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಇದು ಫ್ರೈ ಆಗಿದೆ, ಸಾಫ್ಟ್ ಆಗಿ ಬಂದಿದೆ. ಈಗ ನಾನು ಇದಕ್ಕೆ ಜಿಂಜರ್ ಮತ್ತೆ ಗಾರ್ಲಿಕ್ ಅನ್ನು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ. ಮಿಕ್ಸ್ ಮಾಡುವ. ಈಗ ಇದನ್ನು 5 ನಿಮಿಷ ಮುಚ್ಚಿಡುವ. ಈಗ ನಾವು ಮುಚ್ಚಳವನ್ನು ಓಪನ್ ಮಾಡುವ. ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ಈಗ ನಾನು ಟರ್ಮರಿಕ್ ಪೌಡರ್ ಅನ್ನು ಹಾಕ್ತಾ ಇದ್ದೇನೆ. ಮಿಕ್ಸ್ ಮಾಡಿ. ಈಗ ನಾವು ಗರಂ ಮಸಾಲ ಹುಡಿಯನ್ನು ಹಾಕುವ. ಈಗ ಕೊತ್ತಂಬರಿ ಹುಡಿಯನ್ನು ಹಾಕ್ತಾ ಇದ್ದೇನೆ. ಒಂದು 2 ಸ್ಪೂನ್ ಹಾಕ್ತಾ ಇದ್ದೇನೆ, ಟೇಬಲ್ ಸ್ಪೂನ್. ಈಗ ನಾನು ಜೀರಿಗೆ ಹುಡಿ ಹಾಕ್ತಾ ಇದ್ದೇನೆ. ಈಗ ಮಿಕ್ಸ್ ಮಾಡುವ. ಈಗ ಇದಕ್ಕೆ ಮಟನ್ ಮಸಾಲವನ್ನು ಹಾಕುವ. ಪೌಡರ್ ಇದು. ಈಗ 2 ಟೇಬಲ್ ಸ್ಪೂನ್ ಅಷ್ಟು ನಾನು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡುವ.
ಈಗ ನಾನು 1 kg ಮಟನ್ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಮಿಕ್ಸ್ ಮಾಡುವ. ಇದನ್ನು ಮುಚ್ಚಿಡುವ ಸ್ವಲ್ಪ ಹೊತ್ತು. ಈಗ ನಾನು ಇದನ್ನು ಓಪನ್ ಮಾಡ್ತಾ ಇದ್ದೇನೆ. ಈಗ ನೀವು ನೋಡಬಹುದು ಮಟನ್ ನೀರು ಬಿಟ್ಟಿದೆ. ಇದಕ್ಕೆ ನಾನು ಸ್ವಲ್ಪ ಬಿಸಿ ನೀರನ್ನು ಆಡ್ ಮಾಡ್ತಾ ಇದ್ದೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬಾಯ್ಲ್ ಆಗ್ಲಿಕ್ಕೆ ಬಿಡುವ. ಕ್ಲೋಸ್ ಮಾಡಿ ಇಡುವ. ಚೆನ್ನಾಗಿ ಬಾಯ್ಲ್ ಆಗಲಿ ಇದು. ಈಗ ನೋಡಿ ಇದು ಬಾಯ್ಲ್ ಆಗ್ತಾ ಉಂಟು. ಈಗ ನಾವು ಉಪ್ಪು ನೋಡುವ. ಈಗ ನಾನು ಸ್ವಲ್ಪ ಉಪ್ಪನ್ನು ಆಡ್ ಮಾಡ್ತಾ ಇದ್ದೇನೆ. ಮಿಕ್ಸ್ ಮಾಡಿ ಕ್ಲೋಸ್ ಮಾಡ್ತಾ ಇದ್ದೇನೆ. ಈಗ ನೋಡಿ ಮಟನ್ ಚೆನ್ನಾಗಿ ಬೆಂದಿದೆ. ಈಗ ನಾನು ಪೆಪ್ಪರ್ ಹಾಕ್ತಾ ಇದ್ದೇನೆ. ಕ್ಲೋಸ್ ಮಾಡಿಡುವ ಸ್ವಲ್ಪ ಹೊತ್ತು. ಈಗ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ನಾನೀಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೇನೆ. ಪೆಪ್ಪರ್ ಸ್ಮೆಲ್ ಬರ್ತಾ ಉಂಟು. ಇದನ್ನು ಪೆಪ್ಪರ್ ಮಟನ್ ಮಸಾಲನೆ ಅಂತ ಹೇಳ್ಬೋದು. ಈಗ ಕ್ಲೋಸ್ ಮಾಡ್ತೇನೆ. ಈಗ ಇದನ್ನು ಒಂದು 5 ನಿಮಿಷ ಇಡುವ ನಾವು. ಮತ್ತೆ ನಮ್ದು ಮಟನ್ ಮಸಾಲ ರೆಡಿ. ಈಗ ಮಟನ್ ಮಸಾಲ ರೆಡಿ ಉಂಟು. ಇದು ಬ್ಯಾಚುಲರ್ಸಿಗಂತೂ ತುಂಬಾ ಈಸಿಯಾದ ರೆಸಿಪಿ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಹೇಗೆ ಆಗಿದೆ ಹೇಳಿ ಕಮೆಂಟ್ ನಲ್ಲಿ ತಿಳಿಸಿ.